ಹೋಟೆಲ್ ಉದ್ಯಮಕ್ಕೆ ಗ್ಯಾಸ್ ಆಘಾತ, ಕೆಲ ಹೋಟೆಲ್ಸ್ ಬಂದ್, ಮೆನು ಕಟ್. ಬೀದಿ ಬದಿ ವ್ಯಾಪಾರಿಗಳಿಗೆ ಗ್ಯಾಸ್ ಬರೆ, ಜೀವನಕ್ಕೆ ಪೆಟ್ಟು ಕೊಡ್ತಿದೆ ಎಲ್ಪಿಜಿ. ಸಣ್ಣ ವ್ಯಾಪಾರಿಗಳ ಸಂಕಷ್ಟ ಹೇಗಿದೆ? ನ್ಯೂಸ್ 18 ನಲ್ಲಿ ಕಣ್ಣೀರ ಕಥೆಗಳು. ಗ್ಯಾಸ್ ಎಮರ್ಜೆನ್ಸಿ ಡೇ 6, ನ್ಯೂಸ್ 18 ರಿಯಾಲಿಟಿ ಚೆಕ್. ರಾಯಚೂರಿನಲ್ಲಿ ಹೋಟೆಲ್ಗಳಿಗೆ ಸಿಗ್ತಿಲ್ಲ ಗ್ಯಾಸ್. ಫಾಸ್ಟ್ ಫುಡ್ ತಿಂಡಿಗಳನ್ನೇ ನಿಲ್ಲಿಸ್ತಾ ಇದ್ದಾರೆ ಹೋಟೆಲ್ನವರು. ಬೆಣ್ಣೆ ದೋಸೆ ಹೋಟೆಲ್ನಲ್ಲಿ ಸಿಲಿಂಡರ್ ಸಮಸ್ಯೆ ಆಗಿ ವೆರೈಟಿ ತಿಂಡಿ ಇಲ್ಲದ ಕಾರಣ ಈಗ ಗ್ರಾಹಕರ ಸಂಖ್ಯೆಯಲ್ಲೂ ಕೂಡ ಇಳಿಮುಖ ಆಗ್ತಾ ಇದೆ. ಫಾಸ್ಟ್ ಫುಡ್ ತಿಂಡಿಗಳನ್ನ ಹೋಟೆಲ್ನವರು ನಿಲ್ಲಿಸ್ತಾ ಇದ್ದಾರೆ. ಕಾರಣ ಸಿಲಿಂಡರ್ನ ಕೊರತೆ. ಬೆಣ್ಣೆ ದೋಸೆ ಹೋಟೆಲ್ನಲ್ಲಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ ರಾಯಚೂರಿನಲ್ಲಿ. ಸೊ ವೆರೈಟಿ ತಿಂಡಿ ಇಲ್ಲ ಅಂತ ಹೇಳಿ ಗ್ರಾಹಕರು ಹೋಟೆಲ್ಗೆ ಬರೋದು ಕೂಡ ಕಡಿಮೆ ಆಗ್ತಾ ಇದೆ. ಗ್ರಾಹಕರಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಹೋಟೆಲ್ನವರು ಕಷ್ಟಪಟ್ಟು ತಿಂಡಿ ತಿನಿಸುಗಳನ್ನ ಮಾಡ್ತಾರೆ, ಅಟ್ಲೀಸ್ಟ್ ವೆರೈಟಿ ಕಡಿಮೆ ಆದ್ರು ಅಂತ ಹೇಳಿ. ಆದರೆ ವೆರೈಟಿ ಇಲ್ಲ ಅಂತ ಹೇಳಿ ಜನ ಹೋಟೆಲ್ಗಳಿಗೆ ಬರೋದೇ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಬೆಣ್ಣೆ ದೋಸೆ ಹೋಟೆಲ್ನಲ್ಲಿ ಸಿಲಿಂಡರ್ ಸಮಸ್ಯೆ ಆಗಿದ್ದು ವೆರೈಟಿ ತಿಂಡಿ ಇಲ್ಲದ ಕಾರಣ ಗ್ರಾಹಕರ ಸಂಖ್ಯೆ ಇಳಿಕೆಯಾಗಿದೆ. ಇದರಿಂದ ನಷ್ಟಕ್ಕೆ ಸಿಲುಕಿದ್ದಾರೆ ಹೋಟೆಲ್ ಮಾಲೀಕರು. ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ವಡಾ ಇತ್ಯಾದಿಯನ್ನ ಆಹಾರಗಳನ್ನ ಕೊಡ್ತಾ ಇದ್ದಾರೆ ಹೋಟೆಲ್ನವರು. ಗ್ಯಾಸ್ಗಳು ಸಿಗ್ತಾ ಇಲ್ಲ, ಏನು ಅಲ್ಲಿ ಇಲ್ಲಿ ಹುಡುಕಾಡಿ ಮುದುಗಲ್ಲಿ ಅಲ್ಲಿ ಇಲ್ಲಿ ಹುಡುಕಾಡಿ ಒಂದೊಂದು ಕಮರ್ಷಿಯಲ್ ಗ್ಯಾಸ್ ಕೊಡಿಸ್ತಾ ಇದಾರೆ. ಆದ್ರೆ ಈಗ ಇನ್ನು 2 ದಿನ ನಡೀಬಹುದು, ಇವತ್ತೊಂದಿನ ನಾಳೆ ಒಂದಿನ ನಡೀಬಹುದು. ನಾಡಿದ್ದಿಂದ ಗ್ಯಾಸ್ ಇಲ್ಲ, 1 ವಾರ ಆದ್ಮೇಲೆ ಏನೋ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅಷ್ಟೇ. ಊಹಾಪೋಹಗಳು ಏನು ಸರಿನೋ ಗೊತ್ತಿಲ್ಲ. ಆದ್ರೆ ಇನ್ನೂ 2 ದಿನ ಗ್ಯಾಸಿಂದ ಸಮಸ್ಯೆ ಭಾಳ ಆಗ್ತಾ ಇದ್ರಿ. ಅದರಿಂದ ಐಟಮ್ ಮಾಡೋದು ಕಡಿಮೆ ಮಾಡಿಬಿಟ್ಟೆ, ಇಲ್ಲ ಒಂದೊಂದು ಬಂದ್ ಮಾಡಿಬಿಟ್ಟೆ, ಒಂದೊಂದು ಐಟಮ್ ಮಾಡೋದೇ ಬಂದ್ ಮಾಡಿಬಿಟ್ಟೆ. ಗ್ಯಾಸ್ ಇನ್ನೊಂದು 2 ದಿವಸದಾಗಿ ಅಂದ್ರೆ ಬಂದ್ ಮಾಡೋದು ಶಿಕ್ಷಣ ಆಗ್ಬಿಡ್ತಾರೆ. ಅಂದ್ರೆ ಎಲ್ಲ ಸಮಸ್ಯೆಗಳು ಭಾಳ ಇದೆ ಗ್ಯಾಸಿಂದ. ದೊಡ್ಡ ಗ್ಯಾಸ್ಗಳು ಬರೋವಲ್ಲಲ್ರಿ, ಅದೇ ಇದಾಗಿದೆ ಗ್ಯಾಸಿಂದು. ಗದಗ್ನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಗ್ಯಾಸ್ನ ಬಿಸಿ ತಟ್ಟಿದೆ. ಶ್ರೀಮಠದ ವಿದ್ಯಾರ್ಥಿಗಳು ಹಾಗೂ ಭಕ್ತರಿಗೆ ಇದೀಗ ಶಾಕಿಂಗ್ ವಿಚಾರ. ಅಂಧ ಅನಾಥ ಮಕ್ಕಳ ಪ್ರಸಾದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಶ್ರೀಮಠದ ಸಿಬ್ಬಂದಿ ಒಲೆಯ ಮೂಲಕ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಈ ಮಠದಲ್ಲಿ 3-4 ಸಾವಿರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇತ್ತು. ಆದರೆ ಇಷ್ಟೊಂದು ಭಕ್ತರಿಗೆ ಇದೀಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಪರದಾಟವನ್ನ ಮಾಡಬೇಕಾಗಿದೆ. ಸಿಲಿಂಡರ್ ಸರಬರಾಜು ಆಗಬೇಕು ಅಂತ ಹೇಳಿ ಅಲ್ಲೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹೇಗೋ ಕಷ್ಟಪಟ್ಟು ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ, ಆದರೆ ಹೀಗೆ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವೀರೇಶ್ವರ ಪುಣ್ಯಾಶ್ರಮದೊಳಗೆ ನಿತ್ಯನೂ ಕೂಡ 2,500ದಿಂದ 3,000 ಜನಸಂಖ್ಯೆ ಪ್ರಸಾದ ಮಾಡ್ತದೆ. ದಿನ ಒಂದು ಥರದ ಪ್ರಸಾದ ಇರ್ತದೆ. ಬೆಳಗ್ಗೆ ವಿದ್ಯಾರ್ಥಿಗಳಿಗೆ ಪಲಾವ್ ಆಗಲಿ, ಅವಲಕ್ಕಿ ಆಗಲಿ, ಉಪ್ಪಿಟ್ಟಾಗಲಿ ಮಾಡಲಿಕ್ಕೂ ಕೂಡ ಭಾಳಷ್ಟು ತೊಂದರೆ ಆಗಿದೆ. ಕಾರಣ ಇಷ್ಟೇ, ಸಿಲಿಂಡ್ರು ಕೊರತೆ ಇರೋದರಿಂದ, ಸಿಲಿಂಡ್ರು ಇಲ್ಲದೇ ಇರುವುದರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಬೆಳಗಿನ ಟಿಫನ್ನು ಕೊಡೋದು ಕೂಡ ಭಾಳಷ್ಟು ಕಷ್ಟ ಆಗಿದೆ. ಮಧ್ಯಾಹ್ನ ಪ್ರಸಾದ ನಮ್ಮದು ನೋಡ್ರಿ, ಸಿಲಿಂಡ್ರ್ ಇಲ್ಲ ಸಲುವಾಗಿ ಅಡುಗೆ ಮಾಡೋದು ಸ್ವಲ್ಪ ಸಮಸ್ಯೆ ಆಗೈತಿ. ಪಲಾವ್ ಮಾಡ್ತಿದ್ವಿ, ಆಮೇಲೆ ಮಿರ್ಚಿ, ಬಜ್ಜಿ, ಉಪ್ಪಿಟ್ಟು, ಆಮೇಲೆ ಚಪಾತಿ, ರೊಟ್ಟಿ, ಪಲ್ಯ ಹೀಗೆಲ್ಲ ಮಾಡ್ತಿದ್ದೀವಿ ರೀ. ಈಗ ಸಿಲಿಂಡ್ರ್ ಇಲ್ಲ ಸಲುವಾಗಿ ಸಮಸ್ಯೆ ಆಗಿಬಿಟ್ಟೈತಿ. ಅದಕ್ಕೆ ಅಡುಗೆ ಮಾಡೋದು ನಾವು ಈ ಸೌದೆ ಒಲೆ ಹೆಚ್ಚು ಅಡುಗೆ ಮಾಡೋದು ಲೇಟ್ ಆಗೈತಿ ಜನಕ್ಕೆಲ್ಲ. ಶ್ರೀ ಪುಟ್ಟರಾಜ್ ಕೃಪಾಶ್ರಯದಿಂದ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಪ್ರಸಾದ ನಿಲಯದಲ್ಲಿ ನಮಗೆ ಅನಿಲ ತೊಂದರೆಯಿಂದ ಭಕ್ತಾದಿಗಳು ಬೇಡಿದಂಥ ಮಿರ್ಚಿ ಆಗಲಿ, ಹೆಸರುಬೇಳೆ ಪಾಯಸ ಆಗಲಿ, ನಮ್ಮ ಮಠದ ವಿದ್ಯಾರ್ಥಿಗಳಿಗೆ ರೊಟ್ಟಿ, ಚಪಾತಿ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಹಾಗಾಗಿ ನಾವು ಬರೀ ಅನ್ನ, ಸಾರು, ಪಲಾವು, ಆಮೇಲೆ ಗೋಧಿಗೆ ಇಷ್ಟೇ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ವಿದ್ಯಾರ್ಥಿಗಳು. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದ್ದು ಶರಣಬಸವೇಶ್ವರ ದೇವಸ್ಥಾನಕ್ಕೂ ಕೂಡ ಇದರ ಬಿಸಿ ತಟ್ಟಿದೆ. ಅನ್ನದಾಸೋಹ ತಯಾರಿಗೆ ಸೌದೆ ಬಳಕೆ ಮಾಡ್ತಿದ್ದಾರೆ. 100 ವರ್ಷಗಳಿಂದ ಸೌದೆ ಬಳಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಅನ್ನದಾಸೋಹಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸಿಲಿಂಡರ್ನ ಸಮಸ್ಯೆ ಎಲ್ಲಾ ಕಡೆ ಇದ್ರೂ ಕೂಡ ಇವರಿಗೆ ಅಂತಹ ಸಮಸ್ಯೆ ಆಗ್ತಾ ಇಲ್ಲ. ಕಾರಣ ಇವರ ಅನ್ನದಾಸೋಹ ತಯಾರಿಗೆ ಬಳಕೆ ಮಾಡ್ತಾ ಇರೋದೇ ಸೌದೆಯನ್ನ. 100 ವರ್ಷಗಳಿಂದ ಸೌದೆ ಬಳಕೆ ಮಾಡಿಕೊಂಡೇ ಇವರು ಅನ್ನ ದಾಸೋಹಕ್ಕೆ ಅಥವಾ ಪ್ರಸಾದದ ದಾಸೋಹಕ್ಕೆ ಅವರು ಸೌದೆಯನ್ನೇ ಬಳಕೆ ಮಾಡ್ತಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕೇವಲ ಜಾತ್ರೆ ಮಹೋತ್ಸವದ ಸಂದರ್ಭದಲ್ಲಿ ಮಾತ್ರ
ಹೆಚ್ಚಿನ ಜನ ಬರ್ತಾರೆ ಅಂತ ಕಾರಣಕ್ಕಾಗಿ ಅವತ್ತೊಂದೆರಡು ದಿನ ಮಾತ್ರ ಸಿಲಿಂಡರ್ ಬಳಕೆ ಮಾಡ್ತಾರೆ. ಸಾವಿರಾರು ಜನ ಬಂದರೂ ಕೂಡ ಇಲ್ಲಿ ಸೌದೆ ಒಲೆಯ ಮೇಲೆಯೇ ಅಡುಗೆ ಮಾಡಬೇಕಿದೆ. ಇನ್ನು ಕಲಬುರಗಿಯಿಂದ ಅಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಯಾಗಿ ಇಲ್ಲಿ ಅನ್ನದಾಸೋಹಕ್ಕೆ ಸಮಸ್ಯೆ ಆಗಿಲ್ಲ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿನ ರಿಯಾಲಿಟಿ ಚೆಕ್ ಮೂಲಕ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಅಭಾವ ಉಂಟಾಗಿರುವಂಥದ್ದು. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಸಾಕಷ್ಟು ಜನ ಪರದಾಡ್ತಿದ್ರೆ, ಆದರೆ ನಮ್ಮ ಕಲಬುರಗಿಯ ಸಂಸ್ಥಾನ ಮಠ ಆದಂಥ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅದಕ್ಕೆ ಯಾವುದೇ ರೀತಿಯ ಬಿಸಿ ತಟ್ಟಿಲ್ಲ. ಯಾಕಂತಂದ್ರೆ ಇಲ್ಲಿ ಕಳೆದ ಸುಮಾರು 250 ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ಒಂದು ದಾಸೋಹ ಮಠಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಯಾಕಂತಂದ್ರೆ ಪ್ರತಿ ದಿನವೂ ಕೂಡ ಇಲ್ಲಿ ಬರುವಂಥ ಭಕ್ತಾದಿಗಳೇ, ಬರುವಂಥ ಜನರೇನಿದ್ದಾರೆ ಸಾರ್ವಜನಿಕರಿಗೆ ಒಲೆ ಮೇಲೆ ಅಡಿಗೆಯನ್ನು ಮಾಡಿಕೊಡುವಂಥದ್ದು. ನಾವೀಗ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನ ಮಠದ ದಾಸೋಹ ಮನೆಯಲ್ಲಿದ್ದೀವಿ. ಈ ಒಂದು ಮಹಾಮನೆಯಲ್ಲಿ ಕಳೆದ 250 ವರ್ಷಗಳಿಂದ ಕೂಡ ಈಗ ಇಲ್ಲಿ ಬಂದಂಥ ಭಕ್ತರಿಗೆ ಮತ್ತು ದೇವಸ್ಥಾನಕ್ಕೆ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಬರುವಂಥ ಭಕ್ತರಿಗೆ ಈಗ ಅನ್ನದಾಸೋಹನ ಮಾಡ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ 8 ರಿಂದ 10 ಕ್ವಿಂಟಲ್ ಅಕ್ಕಿಯಿಂದ ರೈಸನ್ನು ಮಾಡಿ ಅವರಿಗೆ ಅನ್ನದಾಸೋಹನ ನೀಡ್ತಾ ಇರುವಂಥದ್ದು. ಬೆಳಗ್ಗೆ 7-8 ಗಂಟೆಯಿಂದಲೂ ಕೂಡ ಈ ಒಂದು ಅಡಿಗೆ ಪ್ರೊಸೆಸ್ ಅನ್ನು ನಡೀತಾ ಇರುವಂಥದ್ದು. ಕಳೆದ 250 ವರ್ಷಗಳಿಂದ ಈ ಒಂದು ಪರಂಪರೆ ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಇಲ್ಲಿ ಏನಂತಂದ್ರೆ ಯಾವಾಗ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಶ್ರಾವಣ ಮಾಸ ಬರುತ್ತೆ, ಆ ಒಂದು ಸಂದರ್ಭದಲ್ಲಿ ಮಾತ್ರ 1-2 ದಿನಗಳು ಮಾತ್ರ ಇಲ್ಲಿ ಗ್ಯಾಸ್ ಅನ್ನ ಯೂಸ್ ಅನ್ನ ಮಾಡುವಂಥದ್ದು. ಆದ್ರೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಏನು ಭಕ್ತರು ಬರ್ತಾರೆ ಇಲ್ಲಿ ದಾಸೋಹ ಮನೆಗೆ, ಮಹಾಮನೆಗೆ ಬರುವಂತ ಎಲ್ಲ ಭಕ್ತರಿಗೂ ಕೂಡ ಏನಂತಂದ್ರೆ ಅನ್ನದಾನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಸಿಲಿಂಡರ್ಗಳನ್ನ ಯೂಸ್ ಮಾಡಲ್ಲ. ಸೌದೆ ಒಲೆ ಮೇಲೆ ಕೂಡ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರಿಗೆ ಅನ್ನದಾನ ಮಾಡ್ತಾರೆ. ಇಲ್ಲಿ ಯಾವ್ಯಾವೆಲ್ಲ ಆಗುತ್ತೆ, ಇದು ಸಿಲಿಂಡರ್ ಏನಾದರೂ ಸಮಸ್ಯೆ ಆಗಿದೆಯಾ, ಇವರು ಇಷ್ಟು ವರ್ಷಗಳಿಂದ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಮಾತಾಡೋಕೆ ಈಗ ನಮ್ಮೊಂದಿಗಿದ್ರೆ ಅವರನ್ನೇ ಮಾತಾಡ್ಸೋಣ. ಸರಿಗೆ ಈ ಮಹಾಮನೆಯಲ್ಲಿ ಈಗ ಸೌದೆ ಒಲೆಯಿಂದ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತೀರಿ? ಈ ಗ್ಯಾಸ್ ಏನು ಸಿಲಿಂಡರ್ ಏನು ಅಭಾವ ಆಗಿದೆ, ಅದು ಇದಕ್ಕೆ ಏನಾದ್ರು ಬಿಸಿ ತಟ್ಟಿಲ್ವಾ ಅಂತ? ಅದಕ್ಕೆ ಏನು ಬಿಸಿ ತಟ್ಟಿಲ್ರಿ. ನಾವು ಕಟ್ಟಿಗೆ ಒಲೆ ಮೇಗೆ ಮಾಡ್ತೀವಿ ರೀ. ಒಂದು 1000 ವರ್ಷ ಆಯ್ತಾನ ಇದು ಹಿಂಗೆ ಕಟ್ಟಿಗೆ ಮೇಗೆ ಮಾಡ್ಲಾಕತ್ತೀರಿ. ಕಟ್ಟಿಗೆ ದಂಟ ಹಚ್ಚಿ ಇದ್ರ ಮೇಗೆ ಅಡುಗೆ ಮಾಡ್ತೀವಿ ನಾವು. ಮಹಾದಾಸೋಗ ಬಂದವ್ರಿಗೆ ಯಾರಿಗೂ ಪ್ರಸಾದನೂ ಕಡಿಮೆ ಬೀಳಲ್ಲ, ಏನೂ ಇಲ್ಲ ರೀ. ದಿನ ಒಂದು ಬೊಗಣೆ ಸಾಂಬಾರ, 3 ಬೊಗಣೆ ಅನ್ನ, 1 ಬೊಗಣೆ ನುಚ್ಚು, ಇಷ್ಟು ಮಾಡ್ತೀವಿ ನಾವು. ಇಷ್ಟು ಮಾಡಿ ಮಹಾದಾಸೋಗವನ್ನು ಓಂ ನಮ ಶಿವಾಯ ಎಂದು ನಡೆಸುತ್ತೇವೆ. ಅನ್ನಕ್ಕಾಗಿ ಯಾವುದೇ ಕೊರತೆ ಆಗಿಲ್ಲ. ನಾವು ಏನಂತಂದ್ರೆ ಸಿಲಿಂಡರ್ಗಳನ್ನು ಬಳಸಲ್ಲ. ಸೌದೆ ಒಲೆ ಮೇಲೆ ಇದೊಂದು ಪಾರಂಪರಿಕವಾದಂಥ ಮಠವಾಗಿದ್ದರಿಂದ ಸೌದೆ ಒಲೆ ಮೇಲೆ ಅಡುಗೆನ ಮಾಡ್ತಿದ್ವಿ. ಈ ಒಂದು ಯುದ್ಧ ಹಿನ್ನೆಲೆಯಲ್ಲಿ ಗ್ಯಾಸ್ಗೆ ಅಭಾವ ಆಗಿದೆ, ಆದರೆ ಅದರ ಬಿಸಿ ಮಾತ್ರ ನಮ್ಮ ಈ ಮಹಾಮನೆಗೆ ತಟ್ಟಿಲ್ಲ ಅನ್ನೋದು ಮಾತು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಚಿಕ್ಕಮಗಳೂರಲ್ಲಿ ಸಿಗ್ತಾ ಇಲ್ಲ ಆಟೋ ಗ್ಯಾಸ್. ಆಟೋ ಗ್ಯಾಸ್ಗಾಗಿ ಚಾಲಕರು ಸಾಲುಗಟ್ಟಿ ನಿಂತಿದ್ದಾರೆ. ತೇಗೂರು ಗೇಟ್ ಸಮೀಪ ಗ್ಯಾಸ್ ಸಿಗ್ತಾ ಇಲ್ಲ, ಆದ್ರೆ ಪಾರ್ವತಿಪುರದ ಗ್ಯಾಸ್ ಬಂಕ್ ಮುಂದೆ ಕ್ಯೂ ಗಟ್ಟೆ ಅಲ್ಲಿ ನಿಂತಿದ್ದಾರೆ ಆಟೋ ಚಾಲಕರು. ಒಂದೊಂದು ದಿನ ಒಂದೊಂದು ರೇಟ್ ಫಿಕ್ಸ್ ಅಂತ ಹೇಳಿ ಆಟೋ ಚಾಲಕರು ಕಿಡಿಕಾಡ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಆಲ್ರೆಡಿ ಕ್ಲೋಸ್ ಆಗಿದೆ ಬಂಕ್ಗಳು, ಇನ್ನೊಂದು ಕಡೆ ಸಿಕ್ಕರೂ ಕೂಡ ಅಲ್ಲಿ ರೇಟ್ ದಿನಕ್ಕೊಂದು ಹೇಳ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಂದಾನೆ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಚಾಲಕರಿಗೆ ಇದರ ಬಿಸಿ ತೆಟ್ಟಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಒಂದು ಕಡೆ ಅಡುಗೆ ಎಣ್ಣೆ ಮತ್ತೆ ಅಡುಗೆ ಸಿಲಿಂಡರ್ ನ ಅಭಾವ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆಟೋ ಚಾಲಕರುಗಳಿಗೆ ಆಟೋ ಗ್ಯಾಸ್ ಸಮಸ್ಯೆ ಇರ್ತಕ್ಕಂಥದ್ದು. ಕಳೆದ 1 ವಾರದಿಂದಲೂ ಕೂಡ ಆಟೋಗಳಿಗೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರಿತಪಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ನೂರಾರು ಜನ ಆಟೋ ಚಾಲಕರು ಆಟೋವನ್ನ ನಂಬ್ಕೊಂಡೆ ತಮ್ಮ ಜೀವನವನ್ನ ಕಟ್ಕೊಂಡಿರ್ತಕ್ಕಂಥದ್ದು. ಆಟೋಗೆ ಸರಿಯಾಗಿ ಗ್ಯಾಸ್ ಸಿಗ್ತಿಲ್ಲ ಅಂತಂದ್ರೆ ಅವರು ಆಟೋ ಕೂಡ ರನ್ ಆಗಲ್ಲ, ಹಾಗಾಗಿ ಅವರ ಜೀವನ ಯಾತ್ರೆ ಕೂಡ ರನ್ ಆಗೋದಿಲ್ಲ ಅನ್ನೋ ಒಂದು ಸಂಕಷ್ಟದಲ್ಲಿ ಆಟೋ ಚಾಲಕರು ಇರ್ತಕ್ಕಂಥದ್ದು. ಪಾರ್ವತಿಪುರದಲ್ಲಿ ಇರ್ತಕ್ಕಂಥ ಇಂಡಿಯನ್ ಆಯಿಲ್ ಗೆ ಸೇರಿದಂತ ಒಂದು ಗ್ಯಾಸ್ ಬಂಕ್ ನ ಬಳಿ ಇರ್ತಕ್ಕಂಥದ್ದು. ನೀವೀಗ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನೂರಾರು ಆಟೋಗಳು ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು. ಕಳೆದ 1 ವಾರದಿಂದಲೂ ಕೂಡ, ಅದರಲ್ಲಿ 2-3 ದಿನಗಳಿಂದ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾದ ಆಟೋ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರದಾಡ್ತಾ ಇದ್ರು. ಆದ್ರೆ ಈಗ ನಾವೀಗ ನಮ್ ಜೊತೆಗೆ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನ ನಾವೀಗ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡೋಣ. ಎಷ್ಟು ದಿವಸದಿಂದ ಗ್ಯಾಸ್ ಇರ್ಲಿಲ್ಲ ಸರ್? ಗ್ಯಾಸ್ 1 ವಾರದಿಂದನೂ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ. ಸಪ್ಲೈನ ಸರಿ ಸಿಗ್ತಿಲ್ಲ. ದಿಢೀರ್ ಅನ್ನಂಗೆ ಗ್ಯಾಸ್ ರೇಟ್ ತುಂಬಾ ಜಾಸ್ತಿ ಮಾಡಿದ್ದಾರೆ. ಒಂದು ಬಂಕ್ ಅಲ್ಲಿ, ಹಿರೇಮಂಗ್ಳೂರ್ ಬಂಕ್ ಅಲ್ಲಿ 19 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 89 ರೂಪಾಯಿ 24 ಪೈಸಾ. ಇದು ಪಾರ್ವತಿಪುರ ಬಂಕ್ ಅಲ್ಲಿ 70 ರೂಪಾಯಿ 24 ಪೈಸಾ ಇದೆ.
ಚಿಕ್ಕಮಗಳೂರಿನಲ್ಲಿ ಎಷ್ಟು ಆಟೋ ಗ್ಯಾಸ್ ನ ಬಂಕ್ಗಳಿದಾವೆ, ನಮ್ಗೆ ಈ ಒಂದು ಸಮಸ್ಯೆಗೆ ಯಾವ ತರವಾಗಿ ನಿಮ್ಗೆ ಫ್ಯಾಮಿಲಿಗಳಿಗೆ ಯಾವ ರೀತಿಯಾಗಿ ಈ ಒಂದು ಸಂಕಷ್ಟ ಎದುರಾಗಿದೆ? ಸೊ ಫ್ಯಾಮಿಲಿಗಳನ್ನ ತುಂಬಾ ಸಂಕಷ್ಟ ಎದುರಾಗ್ತಾ ಇದೆ. ಇದು ರೇಟ್ ದಿನ ದಿನ ಏರಿಸ್ತಾ ಇದಾರೆ. ನಾವು ದುಡಿಮೆ ಮಾಡೋದ್ ಹೆಂಗೆ, ಮತ್ತೆ ಮನೆಗೆ ದುಡಿಮೆ ಮಾಡಿ ಅಮೌಂಟ್ ತಗೋಗೋದ್ ಹೆಂಗೆ? ಆ ಮಾಲೀಕರುಗಳಿಗೆ ಯಾವುದೇ ರೀತಿ ಸಂಕಷ್ಟದಿಂದ ಹೊರಗೆ ಬರಬೇಕು ಅನ್ನತಕ್ಕಂಥದ್ದು ಅವರ ಒಂದು ಒತ್ತಾಯವಾಗಿರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.